ಹೀಗೆ ಒಂದು ಪ್ರತ್ಯೇಕವಾದಂತಹ ಹೋರಾಟದ ರೀತಿಯಾಗಿ ಕಂಡು ಬರ್ತಾ ಇದೆ ಬಿಜೆಪಿಯಲ್ಲೇ. ವಕ್ಫ್ ಬೋರ್ಡ್ ವಿರುದ್ಧ ಬಿಜೆಪಿಯ ಈ ರೀತಿಯಂತ ಪ್ರತ್ಯೇಕ ಹೋರಾಟದ ವಿಚಾರವಾಗಿ ರಾಜ್ಯಾಧ್ಯಕ್ಷರು ಏನು ಹೇಳ್ತಾರೆ ವಿಜಯೇಂದ್ರ ಅವರು, ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ನಮ್ಮ ಪಕ್ಷದವ್ರು ತಾನೇ, ರೈತರ ವಿಚಾರವಾಗಿ ಯಾರೇ ಹೋರಾಟ ಮಾಡಿದ್ರು ಬೆಂಬಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನಪ್ಪಾ ಇರ್ತಾರೆ, ಅವರು ನಮ್ಮ ಪಕ್ಷದವರೇ ತಾನೆ. ಎಲ್ಲ ಶಾಸಕರು ಹಿರಿಯರು ಇರ್ತಾರೆ, ಶಾಸಕರು ಇರ್ತಾರೆ, ವಿಧಾನ ಪರಿಷತ್ ಸದಸ್ಯರು ಕೂಡ ಇರ್ತಾರೆ, ಆ ಪೂರ ಕೇಂದ್ರ ಸಚಿವರುಗಳು ಕೂಡ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ. ರಾಜ್ಯದಲ್ಲಿ ರೈತರ ಪರವಾಗಿ ವಕ್ಫ್ ವಿಚಾರದಲ್ಲಿ ಇರ್ಬೋದು, ರೈತರ ವಿಚಾರದಲ್ಲಿ ಯಾರೇ ಹೋರಾಟವನ್ನ ಮಾಡಿದ್ರು ಸಹ ನಮ್ಮ ಸಂಪೂರ್ಣವಾಗಿ ಬೆಂಬಲ ಇದೆ. ಭಾರತೀಯ ಜನತಾ ಪಾರ್ಟಿನೂ ಕೂಡ ರೈತರ ವಿಚಾರವಾಗಿ ನಮ್ಮ ಬದ್ಧತೆ ಇದೆ. ರೈತರ ಪರವಾಗಿ ಯಾವತ್ತೂ ಕೂಡ ಧ್ವನಿಯನ್ನು ಎತ್ತಿರ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ. ಸನ್ಮಾನ್ಯ ಯಡಿಯೂರಪ್ಪನವರು ರೈತರ ಹೆಸರಿನಲ್ಲೇ ಪ್ರಮಾಣ ವಚನ ತೆಗೆದುಕೊಂಡು ಆಡಳಿತ ನಡೆಸಿರ್ತಕ್ಕಂಥವ್ರು. ಹಾಗಾಗಿ ರೈತರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹಿಂದೆ ಬೀಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರ ತಂಡವನ್ನು ಈಗಾಗಲೇ ರಚನೆ ಮಾಡಿದ್ದೇವೆ, ಅದೆಲ್ಲವೂ ಕೂಡ ತಿಳಿಸ್ತಾರೆ, ಇವತ್ತು ನಾಳೆ ತಿಳಿಸ್ತಾರೆ.